ಅಯ್ಯೋ ವಯಸ್ಸಾಗ್ತಿದೆ ಬೇಗ ಮದುವೆ ಆಗಬೇಕು ಅಂತ ಕಾಯ್ತಾ ಇದ್ರೆ ಮಿಸ್ ಮಾಡದೆ ಈ ಸ್ಟೋರಿನ ನೀವು ನೋಡಬೇಕು. ಅವಿವಾಹಿತ ಪುರುಷರೇ ಈ ಗ್ಯಾಂಗ್ನ ಟಾರ್ಗೆಟ್. ಮದುವೆ ಆಗ್ತಾರೆ, ಒಂದು ತಿಂಗಳಾದ್ಮೇಲೆ ಚಿನ್ನ ಹಣ ಹುಡುಗಿ ಸಮೇತ ಎಸ್ಕೇಪ್ ಆಗ್ತಾರೆ. ಅರೆ ಈ ಘಟನೆ ಎಲ್ಲಿ ನಡೆದಿರೋದು ಅಂದ್ರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅವಿವಾಹಿತ ಪುರುಷರೇ ಟಾರ್ಗೆಟ್. ಮದುವೆ ಹೆಸರಲ್ಲಿ ಹಣ ಪೀಕಿ ಎಸ್ಕೇಪ್. ಅತ್ತ ಹೆಣ್ಣೂ ಇಲ್ಲ, ಇತ್ತ ಚಿನ್ನವೂ ಇಲ್ಲ. ಹೌದು, ಮದುವೆ ಮಾಡಿಕೊಂಡು ಹಣ ಚಿನ್ನಾಭರಣದ ಜೊತೆಗೆ ಎಸ್ಕೇಪ್ ಆಗುವ ಗ್ಯಾಂಗ್ ಹೆಚ್ಚಾಗಿದೆ. ವಯಸ್ಸಾದ ಅವಿವಾಹಿತ ಪುರುಷರನ್ನೇ ಟಾರ್ಗೆಟ್ ಮಾಡಿಕೊಂಡು ಮದುವೆ ಹೆಸರಲ್ಲಿ ಮಹಾಲೂಟಿ ಮಾಡುತ್ತಿರುವ ಖತರ್ನಾಕ್ ಗ್ಯಾಂಗ್ ಒಂದು ತಗಲಾಕೊಂಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ನಡೆದಿದೆ. ಮದುವೆಗೂ ಮುನ್ನ 3 ಲಕ್ಷ ಹಣ ಪೀಕುವ ವಂಚಕರು ಬಳಿಕ ಮದುವೆ ಮಾಡಿಸಿ 1 ತಿಂಗಳೊಳಗಾಗಿ ಹುಡುಗಿಯರ ಜೊತೆ ಬಂಗಾರದ ಆಭರಣದ ಜೊತೆಗೆ ಎಸ್ಕೇಪ್ ಆಗುತ್ತಿದ್ದಾರೆ. 1 ತಿಂಗಳು ಗಂಡನ ಜೊತೆಗೆ ಸಂಸಾರ ನಡೆಸಿ ಹುಡುಗಿಯರ ಎಸ್ಕೇಪ್ ಮಾಡಿಸಿ ಮತ್ತೆ ಮುಂದಿನ ಮದುವೆ ಮಾಡಿಸುವ ವಂಚಕರ ಗ್ಯಾಂಗ್ ಇದಾಗಿದೆ. ಇತ್ತ ಹೆಣ್ಣೂ ಇಲ್ಲ, ಅತ್ತ ಚಿನ್ನವೂ ಇಲ್ಲ ಎಂದು ಬಡ ಕುಟುಂಬಗಳು ಕಂಗಾಲಾಗುತ್ತಿವೆ. ಕರ್ನಾಟಕ ರಾಜ್ಯದ ಕನ್ಯಾಗಳು ಸಿಗಾನಿಲ್ಲ, ಪರದಾಡಕದ ಹುಡುಗರು 30 ದಾಟಿ ಹೋಗಿದಾವೆ. 35 ತನಕ ವಯಸ್ಸಾದ್ರೂ ಹುಡುಗರು ಹುಡುಗಿ ಸಿಗಾತದ ಪರದಾಡ್ಕಿದ್ರು. ಒಂದು ಗ್ಯಾಂಗ್ ತಯಾರಾಗೈತಿ. ಆ ಗ್ಯಾಂಗ್ದವ್ರ ಕೆಲಸ ಏನಪ್ಪ ಅಂತಂದ್ರೆ ಕನ್ಯಾ ಐತಿ ಮದುವೆ ಮಾಡಿ ಕೊಡ್ತೇವೆ ಇಂತಂದು ತೋರಿಸೋದು. ಮದುವೆ ಮಾಡ್ತಾರು, ನಮ್ಗೆ ಏಜೆಂಟ್ ಇದ್ದೀವಿ, ನಮ್ಮ ಕಮಿಷನ್ ಇಷ್ಟು ಕೊಡ್ಬೇಕಂತಂದು ಕಂಡೀಷನ್ ಮಾಡಿ ಲಕ್ಷ ಗಂಟಲೆ ರೊಕ್ಕ ತೊಗೋತಾರು. ಹುಡುಗಿ ಬಂಗಾರ ಹಾಕಂತ ಹೇಳ್ತಾರೆ, ಬಂಗಾರ ಬೆಳ್ಳಿ ಹಾಕಕ್ಕೆ ಹಚ್ತಾರೆ. ಹುಡುಗಿನ ಮದುವೆ ಮಾಡ್ತಾರೆ. ಮದುವೆ ಮಾಡಿದ್ರೆ ಹುಡುಗಿ ಒಂದು 4-5 ದಿವಸ ನಿಲ್ತಾಳು. ಆನಂತರ ನಮ್ದು ಅದು ಕಾರ್ಯಕ್ರಮ ಐತಿ, ಇದು ಕಾರ್ಯಕ್ರಮ ಐತಿ, ಪಾವನ ಕಡೆ ಹೋಗೋದೈತಿ, ಹೋಗಿಬಿಡ್ತಾರೆ. ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಮೋಸ ಮಾಡಿ ಹೋಗ್ತಾರೆ. ಬೈ ಚಾನ್ಸ್ ಅವ್ರು ಸಿಕ್ಕರತ್ತಂದ್ರೆ ಏನು ಹೇಳ್ಬಿಡೋದು, ನಿಮ್ದು ಹೊಂದಾಣಿಕೆ ಆಗೋಲ್ಲ, ನಮ್ಗೆ 2 ಲಕ್ಷ ಕೊಡು, 5 ಲಕ್ಷ ಕೊಡು, 10 ಲಕ್ಷ ಕೊಡು, ಬ್ಲ್ಯಾಕ್ ಮೇಲ್ ಮಾಡತ್ತಾರು. ಹೆಣ್ಮಕ್ಳು 4-5 ಸಲ ಮದುವೆ ಮಾಡ್ಕೊಂಡಿದ್ದಾರೆ. ನಾವು ಮದುವೆ ಮಾಡಿಕೊಡ್ತೇವೆ, 3 ಲಕ್ಷ ರೂಪಾಯಿ ಕೊಡಿ, ಇವತ್ತೇ ಮದುವೆ ಅಂತ ಹೇಳ್ತಿದ್ದ ನಕಲಿ ಮದುವೆ ಕಳ್ಳರ ಗ್ಯಾಂಗ್ ಒಂದು ತಗಲಾಕೊಂಡಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಂಕಣವಾಡಿ ಗ್ರಾಮದಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಪಕ್ಕದ ಮಹಾರಾಷ್ಟ್ರ ರಾಜ್ಯದಿಂದ ಬಂದಿರುವ ಗ್ಯಾಂಗ್ ಕರ್ನಾಟಕದ ಕೆಲ ಜನರನ್ನು ಸಂಪರ್ಕಿಸಿ ಮದುವೆ ಆಗದೆ ಇರುವವರನ್ನೇ ಟಾರ್ಗೆಟ್ ಮಾಡುತ್ತೆ. ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಹೇಳಿ 3 ಲಕ್ಷ ರೂಪಾಯಿ ಪೀಕುವ ಗ್ಯಾಂಗ್ ಕಂಕಣವಾಡಿ ಗ್ರಾಮಸ್ಥರ ಕೈಗೆ ತಗಲಾಕೊಂಡಿದೆ. ಇತ್ತೀಚೆಗಷ್ಟೇ ಅಥಣಿ, ರಾಯಬಾಗ, ಹುಕ್ಕೇರಿ ಹಾಗೂ ಮಹಾರಾಷ್ಟ್ರ ಕರ್ನಾಟಕದ ಗಡಿ ಗ್ರಾಮಗಳಲ್ಲಿ ವಂಚನೆ ಬೆಳಕಿಗೆ ಬಂದಿದೆ. ಈ ಗ್ಯಾಂಗ್ನ ಸದಸ್ಯರೊಬ್ಬರನ್ನ ಕಂಕಣವಾಡಿ ಗ್ರಾಮಸ್ಥರು ರಾಯಬಾಗ ಪೊಲೀಸರಿಗೊಪ್ಪಿಸಿದ್ದಾರೆ. ರಾಯಬಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಒಟ್ನಲ್ಲಿ ಇಂಥ ಖತರ್ನಾಕ್ ಗ್ಯಾಂಗ್ನಿಂದ ಮೋಸ ಹೋಗುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಈ ಕುರಿತು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಇಂಥ ವಂಚಕರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿದರೆ ಮಾತ್ರ ಇಂಥ ಕೃತ್ಯಗಳಿಗೆ ಕಡಿವಾಣ ಬೀಳಲು ಸಾಧ್ಯ. ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.